ಶಿವಲಿಂಗೇಗೌಡ, ನನಗಂತೂ ಆ ಶಿವಲಿಂಗೇಗೌಡರ ಮಾತುಗಳು ಕೇಳಿ ಜನ ನಮ್ಮನ್ನ ಏನು ಅಂದ್ಕೊಳ್ತಾರೆ, ಇವರೆಲ್ಲ ಶಾಸಕರ ಏನಕ್ಕೆ ಬಂದಿದ್ದಾರೆ ಅಂದ್ಕೊಳ್ತಾರೆ ಅಂತ ನೋಡಿ. ನನಗನ್ನಿಸ್ತದೆ ಹರಿಪ್ರಸಾದ್ ಅವ್ರಿಗಾಗಲಿ, ಶಿವಲಿಂಗೇಗೌಡರಿಗಾಗಲಿ, ಮತ್ತೆ ನಸೀರಾಮ್ ಅವ್ರಿಗೆ ಅವ್ರ ವಯಸ್ಸನ್ನ ಬಿಟ್ರೆ, ಮರ್ಯಾದೆ ಕೊಡೋದು ಬಿಟ್ರೆ, ಅವರ ನಡತೆಗೆ 3 ಕಾಸಿನ ಮರ್ಯಾದೆ ಇಲ್ಲ. ಜನ ಛೀ ಥೂ ಅಂತ ಉಗಿತಾ ಇದ್ದಾರೆ ಅವರನ್ನು. ಇಂಥ ಒಂದು ಲಜ್ಜೆಗೆಟ್ಟ ಕಾಂಗ್ರೆಸ್ ನಾಯಕರನ್ನ ನಾವೆಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ಈ ಸಾರಿ ಅವರ ರುದ್ರ ನರ್ತನ ಪ್ರಾರಂಭ ಆಯಿತು. ಅವ್ರಿಗೆ ಯಾಕೆ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ, ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ಕಳ್ಕೊಳ್ತಾ ಇರೋ ಕಾರಣದಿಂದ ಈಗ ಅವ್ರಿಗೇನಾಗಿದೆ, ಮುಂದೇನು ಮಾಡಬೇಕು, ನಾವು ಏನು ಮಾಡೋದು? ಇಡೀ ದೇಶದಲ್ಲಿ ಕಾಂಗ್ರೆಸ್ ಹೊರಟೋಯ್ತು. ಈ ರಾಹುಲ್ ಗಾಂಧಿಯನ್ನ ನಂಬಿಕೊಂಡು ನಮ್ಮ ಭವಿಷ್ಯಗಳೆಲ್ಲ ಹಾಳಾಗ್ತಾ ಇದೆ. ಏನು ಮಾಡಬೇಕು ಅನ್ನೋ ಪರಿಸ್ಥಿತಿಗೆ ಕಾಂಗ್ರೆಸ್ನವರು ಬಂದು ಈಗ ಕೆಟ್ಟ ಕೆಟ್ಟ ಪದಗಳನ್ನು ಬಳಸ್ತಕ್ಕಂಥದ್ದು ಒಂದು ಹೊಸ ಕೆಟ್ಟ ಅಧ್ಯಾಯವನ್ನೇ ಕಾಂಗ್ರೆಸ್ನವರು ಇವತ್ತು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಆದ್ರಿಂದ ಕಾಂಗ್ರೆಸ್ ನಾಯಕರಿಗೆ ಈ ಖಿನ್ನತೆ ಕಾಡ್ತಾ ಇರೋದ್ರಿಂದ ಮನಸ್ಸಿಗೆ ಬಂದಂತೆ ವರ್ತಿಸ್ತಾ ಇದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ರಾಜ್ಯದ ಜನ ಇವರಿಗೆ ಸದ್ಯದಲ್ಲೇ ಬುದ್ಧಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಶಿವಲಿಂಗೇಗೌಡ, ನನಗಂತೂ ಆ ಶಿವಲಿಂಗೇಗೌಡರ ಮಾತುಗಳು ಕೇಳಿ ಜನ ನಮ್ಮನ್ನ ಏನು ಅಂದ್ಕೊಳ್ತಾರೆ, ಇವರೆಲ್ಲ ಶಾಸಕರ ಏನಕ್ಕೆ ಬಂದಿದ್ದಾರೆ ಅಂದ್ಕೊಳ್ತಾರೆ ಅಂತ ನೋಡಿ. ನನಗನ್ನಿಸ್ತದೆ ಹರಿಪ್ರಸಾದ್ ಅವ್ರಿಗಾಗಲಿ, ಶಿವಲಿಂಗೇಗೌಡರಿಗಾಗಲಿ, ಮತ್ತೆ ನಸೀರಾಮ್ ಅವ್ರಿಗೆ ಅವ್ರ ವಯಸ್ಸನ್ನ ಬಿಟ್ರೆ, ಮರ್ಯಾದೆ ಕೊಡೋದು ಬಿಟ್ರೆ, ಅವರ ನಡತೆಗೆ 3 ಕಾಸಿನ ಮರ್ಯಾದೆ ಇಲ್ಲ. ಜನ ಛೀ ಥೂ ಅಂತ ಉಗಿತಾ ಇದ್ದಾರೆ ಅವರನ್ನು. ಇಂಥ ಒಂದು ಲಜ್ಜೆಗೆಟ್ಟ ಕಾಂಗ್ರೆಸ್ ನಾಯಕರನ್ನ ನಾವೆಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ಈ ಸಾರಿ ಅವರ ರುದ್ರ ನರ್ತನ ಪ್ರಾರಂಭ ಆಯಿತು. ಅವ್ರಿಗೆ ಯಾಕೆ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ, ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ಕಳ್ಕೊಳ್ತಾ ಇರೋ ಕಾರಣದಿಂದ ಈಗ ಅವ್ರಿಗೇನಾಗಿದೆ, ಮುಂದೇನು ಮಾಡಬೇಕು, ನಾವು ಏನು ಮಾಡೋದು? ಇಡೀ ದೇಶದಲ್ಲಿ ಕಾಂಗ್ರೆಸ್ ಹೊರಟೋಯ್ತು. ಈ ರಾಹುಲ್ ಗಾಂಧಿಯನ್ನ ನಂಬಿಕೊಂಡು ನಮ್ಮ ಭವಿಷ್ಯಗಳೆಲ್ಲ ಹಾಳಾಗ್ತಾ ಇದೆ. ಏನು ಮಾಡಬೇಕು ಅನ್ನೋ ಪರಿಸ್ಥಿತಿಗೆ ಕಾಂಗ್ರೆಸ್ನವರು ಬಂದು ಈಗ ಕೆಟ್ಟ ಕೆಟ್ಟ ಪದಗಳನ್ನು ಬಳಸ್ತಕ್ಕಂಥದ್ದು ಒಂದು ಹೊಸ ಕೆಟ್ಟ ಅಧ್ಯಾಯವನ್ನೇ ಕಾಂಗ್ರೆಸ್ನವರು ಇವತ್ತು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಆದ್ರಿಂದ ಕಾಂಗ್ರೆಸ್ ನಾಯಕರಿಗೆ ಈ ಖಿನ್ನತೆ ಕಾಡ್ತಾ ಇರೋದ್ರಿಂದ ಮನಸ್ಸಿಗೆ ಬಂದಂತೆ ವರ್ತಿಸ್ತಾ ಇದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ರಾಜ್ಯದ ಜನ ಇವರಿಗೆ ಸದ್ಯದಲ್ಲೇ ಬುದ್ಧಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ.